ಹಾಯ್, ನಮಸ್ಕಾರ ಎಲ್ಲರಿಗೂ. ಸ್ವಾಗತ ಈ ವಿಡಿಯೋಗೆ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಕಿಯಾ ಸಾನೆಟ್ 2024 ಫೇಸ್ ಲಿಫ್ಟ್ ವರ್ಷನ್. ಫ್ರಂಟ್ನಲ್ಲಿ LED ಹೆಡ್ ಲ್ಯಾಂಪ್ಸ್, DRLs ಹಾಗೂ ಸೆಟನ್ ಇಂಡಿಕೇಟರ್ಸ್, ಪಿಯಾನೋ ಫಿನಿಶ್ಡ್ ಗ್ರಿಲ್ ಹಾಗೂ ಸಿಲ್ವರ್ ಸ್ಕಿಟ್ ಪ್ಲೇಟನ್ನು ನೋಡ್ತಾ ಇದ್ದೀರಾ. 205mm ಗ್ರೌಂಡ್ ಕ್ಲಿಯರೆನ್ಸ್. ಇದು HTX ವೇರಿಯಂಟ್ ಆಗಿರುತ್ತದೆ. ಪೆವ್ಟರ್ ಆಲಿವ್ ಹೊಸ ಕಲರಲ್ಲಿ ಈ ಗಾಡಿಯನ್ನು ಲಾಂಚ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ಫಾಗ್ ಲ್ಯಾಂಪ್ಸ್, ಸೈಡ್ ಕ್ಲಾಡಿಂಗ್ ಹಾಗೂ ಸ್ಟೈಲ್ಡ್ ವೀಲನ್ನು ನೋಡ್ತಾ ಇದ್ದೀರಾ. 215/60 R16 ಇಂಚ್ ಸ್ಟೈಲ್ಡ್ ವೀಲ್, LED ಸೆಟನ್ ಇಂಡಿಕೇಟರ್ಸ್, ORVM ಮೇಲೆ ಬಾಡಿ ಕಲರ್ ಡೋರ್ ಹ್ಯಾಂಡಲ್, ಬಿ ಪಿಲ್ಲರ್ ಬ್ಲ್ಯಾಕ್ ಡಾಟ್ ಆಗಿರುತ್ತದೆ. ಆಲ್ 4 ಡಿಸ್ಕ್ ಬ್ರೇಕ್ ಹಾಗೂ ರೂಫ್ ರೇಲ್ಸನ್ನು ನೀವು ಸೈಡ್ ಪ್ರೊಫೈಲಲ್ಲಿ ನೋಡ್ಬೋದು. ಪೆವ್ಟರ್ ಆಲಿವ್ ಕಲರ್ ಬಹಳ ಚೆನ್ನಾಗಿ ಕಾಣ್ತಾ ಇದೆ. ನೋಡ್ತಾ ಇದ್ದೀರಾ ಈ ಕಾರಲ್ಲಿ 45 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಲಭ್ಯವಿರುತ್ತದೆ. ಶಾರ್ಕ್ ಫಿನ್ ಆ್ಯಂಟನಾ ಹಾಗೂ ರಿಯರಲ್ಲಿ ನಿಮಗೆ ಡಿಫಾಗರ್ ಲಭ್ಯವಿರುತ್ತದೆ. ಈ ಕಾರ್ ನಿಮಗೆ 1 ಲೀಟರ್ ಟರ್ಬೋ ಹಾಗೂ 1.5 ಲೀಟರ್ ಡೀಸೆಲ್ ಇಂಜಿನಲ್ಲಿ ಲಭ್ಯವಿರುತ್ತದೆ ಹಾಗೂ 7 ಸ್ಪೀಡ್ DCT, IMT ಹಾಗೂ 6 ಟಾಕ್ ಕನ್ವರ್ಟರ್ನಲ್ಲಿ ಲಭ್ಯವಿರುತ್ತದೆ ಡೀಸೆಲ್ ವೇರಿಯಂಟಲ್ಲಿ. ನೋಡ್ತಾ ಇದ್ದೀರಾ LED ಕನೆಕ್ಟಿಂಗ್ ಟೇಲ್ ಲ್ಯಾಂಪ್ ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಸಾನೆಟ್ ಟರ್ಬೋ ಇಂಜಿನ್ನ ಬ್ಯಾಜಿಂಗ್, ಕಿಯಾ ಬ್ಯಾಜಿಂಗ್, ಶಾರ್ಕ್ ಫಿನ್ ಆ್ಯಂಟನಾ. ನೋಡ್ತಾ ಇದ್ದೀರಾ ರೂಫ್ನ ಸ್ಟ್ರಕ್ಚರ್ ಮತ್ತು ಸನ್ ರೂಫ್ ಈ ವೇರಿಯಂಟಲ್ಲಿ ನಿಮಗೆ ಲಭ್ಯವಿರುತ್ತದೆ. ನೋಡ್ತಾ ಇದ್ದೀರಾ ಈ ಕಾರಲ್ಲಿ ನಿಮಗೆ ಹಿಂದೆ ಸಿಲ್ವರ್ ಸ್ಕಿಟ್ ಪ್ಲೇಟ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಹಾಗೂ ರಿವರ್ ಪಾರ್ಕಿಂಗ್ ಕ್ಯಾಮ್ರಾ ಲಭ್ಯವಿರುತ್ತದೆ. ನೋಡ್ತಾ ಇದ್ದೀರಾ ರಿಯರ್ ಪಾರ್ಕಿಂಗ್ ಕ್ಯಾಮ್ರಾನ ಲುಕ್ ಹಾಗೂ ರಿವರ್ಸ್ ಲ್ಯಾಂಪ್ ಸಿಂಗಲ್ ಆಗಿ ಸೆಂಟ್ರಲ್ಲಿ ಲಭ್ಯವಿರುತ್ತದೆ. ನೋಡ್ತಾ ಇದ್ದೀರಾ ಆಲ್ 4 ಡಿಸ್ಕ್ ಬ್ರೇಕ್ ಈ ಕಾರಲ್ಲಿ ಸೇಫ್ಟಿ ಫೀಚರ್ ಆಗಿ ಲಭ್ಯವಿರುತ್ತದೆ. 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿರ್ತದೆ ಹಾಗೂ ಐಡಲ್ ಸ್ಟಾರ್ಟ್ ಸ್ಟಾಪ್ ಸ್ಟ್ಯಾಂಡರ್ಡ್ ಆಗಿರ್ತದೆ. ನೋಡ್ತಿದ್ದೀರಾ ಹೈಪರ್ ಸ್ಟೈಲ್ಡ್ ವೀಲ್ಸ್, ಅಲಾಯ್ ವೀಲ್ನ ಲುಕ್ಸ್ ಪ್ರೊವೈಡ್ ಮಾಡುತ್ತದೆ, ಆದರೆ ಇದು ಅಲಾಯ್ ವೀಲ್ ಅಲ್ಲ. ಮತ್ತು ಕಂಪ್ಲೀಟ್ಲಿ ಇದು ಕೀಲೆಸ್ ಎಂಟ್ರಿ ಆಗಿರ್ತದೆ. ನೋಡ್ತಿದ್ದೀರಾ ರಿಕ್ವೆಸ್ಟ್ ಸೆನ್ಸರ್ ಡೋರ್ ಹ್ಯಾಂಡಲಲ್ಲಿ ಡ್ರೈವರ್ ಸೈಡ್ ಮಾತ್ರ ಲಭ್ಯವಿರುತ್ತದೆ. ನೋಡ್ತಾ ಇದ್ದೀರಾ ಈ ಕಾರ್ ನಿಮಗೆ HDE, HDK ಆಪ್ಷನಲ್ ಮತ್ತು HDX ಪ್ಲಸ್, GTX ಪ್ಲಸ್ ಹಾಗೂ ಎಕ್ಸ್ಲೈನ್ ವೇರಿಯಂಟ್ಗಳಲ್ಲಿ ಲಭ್ಯವಿರುತ್ತದೆ. ನೋಡ್ತಾ ಇದ್ದೀರಾ ರಿಕ್ವೆಸ್ಟ್ ಸೆನ್ಸರ್ ನೀವು ಪ್ರೆಸ್ ಮಾಡಿ ಒಳಗಡೆ ಎಂಟರ್ ಆಗಬಹುದು. ನೋಡ್ತಾ ಇದ್ದೀರಾ ಪುಷ್ ಬಟನ್ ಸ್ಟಾರ್ಟ್ ಸ್ಟಾಪ್, ಐಡಲ್ ಸ್ಟಾರ್ಟ್ ಸ್ಟಾಪ್, ಹೆಡ್ ಲ್ಯಾಂಪ್ ಲೆವೆಲಿಂಗ್. ಮತ್ತು ಈ ಕಾರ್ ನಿಮಗೆ ಆಟೋಮೆಟಿಕ್ ಕ್ಲಚ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ನಿಮಗೆ ಬ್ರೇಕ್ ಮತ್ತು ಆಕ್ಸಿಲೇಟರ್ ಪೆಡಲ್ಸ್ ಮಾತ್ರ ಲಭ್ಯವಿರುತ್ತದೆ. ನೋಡ್ತಾ ಇದ್ದೀರಾ ಡೋರ್ ಪ್ಯಾಡ್ ವೈಟ್ ಮತ್ತು ವೈಟ್ ಅಲ್ಲ ಬೀಜ್ ಅಂತ ಹೇಳ್ಬೋದು, ಬೀಜ್ ಮತ್ತು ಬ್ಲ್ಯಾಕ್ ಇಂಟೀರಿಯರ್ಸ್, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಫೋಲ್ಡಬಲ್ ORVMs, ಆಲ್ 4 ಪವರ್ ವಿಂಡೋ. ನೋಡ್ತಾ ಇದ್ದೀರಾ ಸಾಫ್ಟ್ ಫಿನಿಶ್ಡ್ ಡೋರ್ ಪ್ಯಾಡ್ಸ್, ಬಾಟಲ್ ಹೋಲ್ಡರ್. ಇದು ನಿಮಗೆ ಬ್ರೇಕ್ ಮತ್ತು ಆಕ್ಸಿಲೇಟರ್ ಪೆಡಲ್ಸ್. ನೋಡ್ತಾ ಇದ್ದೀರಾ ಪ್ರೀಮಿಯಂ ಇಂಟೀರಿಯರ್ ಅಂತ ಹೇಳ್ಬೋದು. ಈ ವೇರಿಯಂಟಿಂದ ನಿಮಗೆ ಸ್ಟಾರ್ಟ್ ಆಗುತ್ತದೆ ಡ್ಯುಯಲ್ ಟೋನ್ ಇಂಟೀರಿಯರ್ಸ್, AC ವೆಂಟ್ನ ಲುಕ್, ಮಿರರ್ಸ್, ಹೆಲೋಜನ್ ಕ್ಯಾಬಿನ್ ಲ್ಯಾಂಪ್ಸ್, ಸನ್ ರೂಫ್ನ ಸ್ವಿಚ್. ನೋಡ್ತಾ ಇದ್ದೀರಾ ಒಂದು ಸ್ಮಾಲ್ ಫ್ಯಾಮಿಲಿಗೆ ಇಷ್ಟು ಸನ್ ರೂಫ್ ಸಾಕಾಗ್ಬೋದು. ನೋಡ್ತಾ ಇದ್ದೀರಾ ಈ ಕಾರಲ್ಲಿ ಫ್ರಂಟ್ನಲ್ಲಿ ನಿಮಗೆ ಮ್ಯಾಕ್ ಪರ್ಷನ್ ಸ್ಟಡ್ ಕಾಯಿಲ್ ಸಸ್ಪೆನ್ಷನ್ ಸಿಗುತ್ತದೆ ಹಾಗೂ ರಿಯರಲ್ಲಿ ಟಾರ್ಷನ್ ಬೀಮ್ ಆಕ್ಸೆಲ್ ಕಾಯಿಲ್ ಸ್ಪ್ರಿಂಗ್ ಲಭ್ಯವಿರುತ್ತದೆ. ನೋಡ್ತಿದ್ದೀರಾ ಸನ್ ರೂಫ್ ಮತ್ತು ಸನ್ ಗ್ಲಾಸ್ ಹೋಲ್ಡರ್. ಇಂಟರ್ನಲ್ಲಿ ಡೇರ್ನೆಟ್ IRVM. ನೋಡ್ತಾ ಇದ್ದೀರಾ 7 ಇಂಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಟಚ್ ಕ್ವಾಲಿಟಿ ಬಹಳ ಡೀಸೆಂಟ್ ಆಗಿರುತ್ತದೆ. ವೈರ್ಲೆಸ್ ಆಪಲ್ ಕಾರ್ಪ್ಲೇ ಹಾಗೂ ಆಂಡ್ರಾಯ್ಡ್ ಆಟೋ ಲಭ್ಯವಿರುತ್ತದೆ. ಆಟೋ AC ಈ ಕಾರ್ನಲ್ಲಿ ಲಭ್ಯವಿರುತ್ತದೆ ಮತ್ತು 4.2 ಇಂಚ್ ಕಲರ್ಡ್ MID ಡಿಸ್ಪ್ಲೇ, RPM, ಟ್ರಿಪ್, ಓಡೋ ಮತ್ತು ಸ್ಪೀಡ್ ಇಂಡಿಕೇಟರ್ ಲಭ್ಯವಿರುತ್ತದೆ. TPMS ಮತ್ತು ಕ್ರೂಸ್ ಕಂಟ್ರೋಲ್ ಈ ಕಾರ್ನಲ್ಲಿ ಲಭ್ಯವಿರುತ್ತದೆ. ನೋಡ್ತಾ ಇದ್ದೀರಾ 6 ಏರ್ ಬ್ಯಾಗ್ಸ್, ಲೆದರ್ ಫಿನಿಶ್ಡ್ ಸ್ಟೇರಿಂಗ್ ವೀಲ್, ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ AC ವೆಂಟ್ನ ಲುಕ್, ಆಟೋ AC ಡಿಸ್ಪ್ಲೇಯನ್ನು ಲಭ್ಯವಿರುತ್ತದೆ. USB ಟೈಪ್ C, ಟೈಪ್ A ಹಾಗೂ 12 ವೋಲ್ಟ್ ಸಾಕೆಟ್ ಲಭ್ಯವಿರುತ್ತದೆ. ನೋಡ್ತಾ ಇದ್ದೀರಾ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಲೀವರ್ ಆದರೆ ಇದರಲ್ಲಿ ಕ್ಲಚ್ ಇರೋದಿಲ್ಲ. ನೋಡ್ತಾ ಇದ್ದೀರಾ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಫ್ರಂಟ್ ರೋನಲ್ಲಿ, ಕಂಫರ್ಟಬಲ್ ಸೀಟ್ಸ್, ಗ್ಲೌ ಬಾಕ್ಸ್ ಮತ್ತು ಡೀಸೆಂಟ್ ಸ್ಪೇಸ್ ಇದೊಂದಿಗೆ. ನೋಡ್ತಾ ಇದ್ದೀರಾ ಡಿಜಿಟಲ್ ಸ್ಪೀಡ್ ಮೀಟರ್ ಇರುತ್ತದೆ, ಟಿಲ್ಟ್ ಅಡ್ಜಸ್ಟ್ಮೆಂಟ್ ಇರುತ್ತದೆ, ಟೆಲಿಸ್ಕೋಪಿಂಗ್ ಇರೋದಿಲ್ಲ. ನೋಡ್ತಾ ಇದ್ದೀರಾ ಸೈಡ್ ಕರ್ಟನ್ ಈ ಕಾರ್ನ ಅಡ್ವಾಂಟೇಜ್ ಆಗಿರುತ್ತದೆ. ನೋಡ್ತಾ ಇದ್ದೀರಾ ಪವರ್ ವಿಂಡೋ ಸ್ವಿಚ್, ಬಾಟಲ್ ಹೋಲ್ಡರ್, ಆಲ್ 4 ಸ್ಪೀಕರ್ಸ್ ಹಾಗೂ ಟ್ವಿಟರ್ ಈ ವೇರಿಯಂಟಲ್ಲಿ ನಿಮಗೆ ಲಭ್ಯವಿರುತ್ತದೆ.
ಪಾರ್ಸಲ್ ಶೆಲ್ಫ್ ಹಾಗೂ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಮತ್ತು ಆರ್ಮ್ ರೆಸ್ಟ್, ಐಸೋಫಿಕ್ಸ್ ಚೈಲ್ಡ್ ಮೌಂಟ್ಸ್, ರಿಯರ್ ಎಸಿ ವೆಂಟ್, ಡ್ಯುಯಲ್ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್. ಒಳ್ಳೆಯ ಫೀಚರ್ ಅಂತ ಹೇಳ್ಬೋದು. ಲಾಂಗ್ ಡ್ರೈವ್ಗಳಲ್ಲಿ ಬಹಳ ಯೂಸ್ಫುಲ್ ಆಗಿರುತ್ತದೆ. ಈಗಿನ ಕಾಲದಲ್ಲಿ ಎಲ್ಲರೂ ಫೋನ್ಸ್ ಮತ್ತು ಟ್ಯಾಬ್ಲೆಟನ್ನು ಯೂಸ್ ಮಾಡೋದ್ರಿಂದ ಟೈಪ್ ಸಿ ಬಹಳ ಅನುಕೂಲವಾದಂತಹ ಪೋರ್ಟ್ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ ಡ್ಯಾಶ್ಬೋರ್ಡ್ನ ಲುಕ್ ಬಹಳ ಏರಿಯಾಗಿ ಫೀಲ್ ಆಗ್ತಿದೆ, ಯಾಕಂದರೆ ಇದರಲ್ಲಿ ಬೀಚ್ ಕಲರ್ ಇರೋದ್ರಿಂದ ಬಹಳ ಲೈಟ್ ಒಳಗೆ ಎಂಟರ್ ಆಗೋದಂತೆ ಕಾಣುತ್ತದೆ. ನೋಡ್ತಾ ಇದ್ದೀರಾ ರಿಯರ್ ಬೂಟ್. ಈ ಬೂಟಲ್ಲಿ ನಿಮಗೆ 385 ಲೀಟರ್ಸ್ ಬೂಟ್ ಸ್ಪೇಸ್ ಲಭ್ಯವಿರುತ್ತದೆ. 60-40 ಸ್ಪ್ಲಿಟ್ ಸೀಟ್ಸ್ ನೋಡಬಹುದು. ಪಾರ್ಸಲ್ ಶೆಲ್ಫ್ನೊಂದಿಗೆ ನಿಮಗೆ ರಿಯರಲ್ಲಿ 195/65 R15 ಇಂಚ್ ಸ್ಟೀಲ್ ರಿಮ್ ನಿಮಗೆ ಲಭ್ಯವಿರುತ್ತದೆ ಸ್ಪೇರ್ ವೀಲ್ ಆಗಿ. ನೋಡ್ತಾ ಇದ್ದೀರಾ ಮತ್ತು ಬೂಟ್ಸ್ ಲೈಟ್ ಕೂಡ ಲಭ್ಯವಿರುತ್ತದೆ. ಬಹಳ ಒಳ್ಳೆಯ ಫೀಚರ್ ಇದು. TDGI ಟರ್ಬೋ ಪೆಟ್ರೋಲ್ ಇಂಜಿನ್. TDGI ಈ ಇಂಜಿನ್ ನಿಮಗೆ 120 PS ಪವರ್ ಹಾಗೂ 172 Nm ಟಾರ್ಕ್ ಡೆಲಿವರಿ ಮಾಡ್ತದೆ. ಇದು ನಿಮಗೆ 6 ಸ್ಪೀಡ್ IMT ಹಾಗೂ 7 DCT ಡ್ಯೂಲ್ ಕ್ಲಚ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಲಭ್ಯವಿರುತ್ತದೆ. ಸೌಂಡ್ ಎಂಡಿಂಗ್ ಮೆಟೀರಿಯಲ್ ಲಭ್ಯವಿರುವುದಿಲ್ಲ. 3 ಸಿಲಿಂಡರ್ ಇರೋದ ಕಾರಣ ಇಂಜಿನ್ ನಾಯ್ಸ್ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ನೋಡ್ತಿದ್ದೀರಾ ಈ ಕಾರ್ನಲ್ಲಿ ನಿಮಗೆ ಹಿಲ್ ಹೋಲ್ಡ್ ಅಸಿಸ್ಟ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್, TVS CBD ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಲಭ್ಯವಿರುತ್ತದೆ. ಮೈಲೇಜ್ 19 kmpl. ಧನ್ಯವಾದಗಳು.